ತಗೊಳ್ಳೋ. ಅಬ್ಬಬ್ಬಬ್ಬ ಲ್ಯಾಟ್ರಿ ಬೇಡವಾ? ಬೇಡವಾ? ಬೇಡ ಅಂತ ಹೇಳ್ಬಿಡು, ಹೋಗ್ತೀನಿ. ಬೇಡ ಅಂತ ಹೇಳೋ. ಬೇಕು ಅವರಿಗೆ, ತಗೋ ಮತ್ತೆ. ನಾನು ಹೇಳದ್ ನಿಂಗೆ ಬೇಕು ಅಂತ. ಸಾರಿ. ಓ ಹೆಣ್ಮಗು ಓ ಯಾಕೆ ಸ್ವಲ್ಪ ಆ ಕಡೆ ನೋಡು. ಸರಿ ಒಂದು ಸಜೆಷನ್ ಗಿಲ್ಲಿ ಮಾಡ್ಬೋದು. ಇದೊಂದು ಮಾಡಬಾರ್ದ, ಹಿರಿ ಬರ್ಕೊಬಿಡ್ತೀನಿ. ಅಲ್ಲ ನನ್ಗೇನು ಪ್ರಾಬ್ಲಮ್ ಇಲ್ಲ, ಅದ್ ನಿಮಗ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹೌದಾ? ನನಗೇನು ಪ್ರಾಬ್ಲಮ್ ಇಲ್ಲ ಕಾವ್ಯ. ಪ್ರಾಬ್ಲಮ್ ಆಗ್ಬೋದು. ಯಾಕೆ ಹಿಂಗೆ ಮಾತಾಡ್ತೀನಿ ಅಂತ ಹೇಳದ್ಮೇಲೆ ಆ ಮಾತ್ಮೇಲೆ ನಿಲ್ಲಿ ಗಿಲ್ಲಿ ನಟ ಅವ್ರೆ. ಕಾವ್ಯ ಅವರೇ, ಇಷ್ಟೊಂದು ಹಠ ಒಳ್ಳೇದಲ್ಲ. ಹೆಣ್ಣೈಗಳಿಗೆ ಹಠ ಇರಬಾರ್ದು, ಗಂಡೈಗಳಿಗೆ ಚಟ ಇರಬಾರ್ದು. ಕಾವ್ಯ ಅವರೇ ಪ್ಲೀಸ್. ಯಾರ್ ಏನ್ ಮಾತಾಡ್ತಿದ್ದೀರಾ ಗಿಲ್ಲಿ ನಟ ಅವ್ರೆ? ಹೇಳಿ ಕಾವ್ಯ ಅವರೇ ಪ್ಲೀಸ್. ಫ್ರೆಂಡ್ಸ್ ಆಗಿ ಕಾವ್ಯ ಅವರೇ, ನಂಗೆ ಮುಂಚೆ ತರ ಇರಿ ಕಾವ್ಯ ಅವರೇ. ಯಾಕೆ ಕಾವ್ಯ ಅವರೇ, ನನ್ಗೆ ನಾಟಕ ಮಾಡಕ್ ಬರಲ್ಲ ಕಾವ್ಯ ಅವರೇ. ಒಂದ್ 4-5 ನ್ಯೂಸ್ ಚಾನೆಲ್ಗಳು ಒಂದ್ 10-20 ನಿಮ್ಗೆ ಇಂಟರ್ವ್ಯೂ ಬರ್ತವೆ. ಆಗ ನೀವ್ ಏನ್ ಹೇಳ್ತೀರಾ? ನೀವ್ ಆಚೆ ಬರಕ್ ಏನ್ ಕಾರಣ ಇರ್ಬೋದು ಅಂದಾಗ ಏನ್ ಹೇಳ್ತೀರಾ? ಗಿಲ್ಲಿ ಅನ್ನೋ ಒಬ್ಬ ವ್ಯಕ್ತಿ ಇದ್ರು, ಅವರು ನನಗೆ ಮಾನಸಿಕವಾಗಿ ಸಖತ್ತು ರೇಗ್ಸಿ ಕುಗ್ಗಿಸ್ಬಿಟ್ರು, ಬರೀ ಇಂತದೆಯಾ, ಅದ್ರಿಂದ ನಾನು ಆಚೆಗ್ ಬಂದೆ ಅಂತ ನೀವ್ ನನ್ ಬಗ್ಗೆ ಏನೇನೋ ಹೇಳ್ತೀರಾ. ನಿಮ್ಗೆ ಅನ್ಸುತ್ತಾ ಗಿಲ್ಲಿ ನಟ ಅವ್ರೆ? ಮನ್ಸ್ ಮುಟ್ಕೊಂಡು ಹೇಳ್ಬಿಡಿ ಗಿಲ್ಲಿ ನಟ ಅವ್ರೆ, ನಾನು ಹಿಂಗ್ ಹೇಳ್ತೀನಿ ಅನ್ನೋ ಮಾತನ್ನ. ಹೇಳಲ್ಲ, ನಂಗೆ ಗೊತ್ತು ಕಾವ್ಯ ಅವರೇ, ನನಗ್ ಗೊತ್ತು ನೀವ್ ಹೇಳಲ್ಲ ಅಂತ. ಆದ್ರೂ ಎಲ್ಲೋ ಒಂದ್ ಕಡೆ ನೀವ್ ಹೇಳಲ್ಲ. ಎಲ್ಲೋ ಒಂದ್ ಕಡೆ ನೀವು ನಿಮ್ ಅತ್ತೆ ಮಗ್ಳು ಫಾಲೋ ಮಾಡ್ತಿದ್ದೀರಂತ ಗೊತ್ತು ಗಿಲ್ಲಿ ನಟ ಅವ್ರೆ. ಏನ್ರಿ ಅದು ಮಾತಾಡೋದು? ಕಾವ್ಯ ಅವರೇ ಇಲ್ಲ, ನೀವೇ ಫಾಲೋ ಮಾಡ್ತಾ ಇರೋದವ್ರನ್ನ. ನಾನ್ ಮಾಡ್ತಾ ಇಲ್ಲ. ಸರಿ ಫೈನಲ್ ಆಗಿ ಫ್ರೆಂಡ್ಸ್ ಕಾವ್ಯ ಅವರೇ. ಕ್ಲೈಮ್ಯಾಕ್ಸ್ ಅಭಿ ಬಾಕಿ. ಕಾವ್ಯ ಅವರೇ ನೋಡಿ, ಇದೇ ಆಟಿಟ್ಯೂಡ್ ಬೇಡ ಅನ್ನೋದು ಕಾವ್ಯ ಅವರೇ. ಫ್ರೆಂಡ್ಸ್ ಏನೇನಂತ ಮಾತಾಡಿದ್ವಿ, ಸೊಲ್ಯೂಷನ್ ಏನ್ ಹೇಳಿ ಗಿಲ್ಲಿ ನಟ ಅವ್ರೆ? ಫ್ರೆಂಡ್ಸ್ ಆಗೋಣ. ಸ್ವಲ್ಪ ಈ ಕಡೆ ನೋಡು ಕಂದ. ಫ್ರೆಂಡ್ಸ್ ಎಷ್ಟ್ ಖುಷಿ ಆಗೋಯ್ತು ಗೊತ್ತಾ? ನಮ್ಗೇನೋ ಕೊಡ್ತಾರೆ ಅಧಿಕಾರ ಅನ್ಕೊಂಡೆ. ನಮ್ಗೇನಿಲ್ಲ, ನಾವ್ ಆಡೋದೇ ಅಂತ ಕೇಳಿದ್ರೆ ನಾವು ಸೇಫ್ ಆಗೋಕಷ್ಟೇ, ಎಲ್ರು ಸೇಫ್ ಆಗೋಕೆ. ಸೋತ್ರೆ ಅವ್ರಿಗೆ ಅಡ್ವಾಂಟೇಜ್. ಅದೇ ಒಬ್ಬ ಎಲಿಮಿನೇಷನ್, ಒಬ್ಬ ನಾಮಿನೇಷನ್. ಗೆದ್ದಿಲ್ಲ ಅಂದ್ರೆ ಬಹುಮಾನ ಕೊಡ್ತಾರ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು